ಬಂಧುಗಳೇ ನಮಸ್ಕಾರ. ಮಹಿಷಾಸುರನಿಂದ ಹಿಂಸಿಸಲ್ಪಟ್ಟಿದ್ದ ಸಕಲ ಲೋಕವು ಈ ಹೊತ್ತಿಗೆ ಸಂತೋಷ ಪಡುವಂತಹ ವಿಚಾರ. ತ್ರಿಮೂರ್ತಿಗಳ ತೇಜಸ್ಸು, ದೇವತೆಗಳ ಓಜಸ್ಸು ಎಲ್ಲವೂ ಸೇರಿ ನಾರಿಯಾಕೃತಿಯನ್ನು ತಳೆದು ಕಣ್ಣ ಮುಂಭಾಗದಲ್ಲಿ ಪ್ರಕಟ ಹೊಂದಿದಂತಹ ದೃಶ್ಯವನ್ನು ಕಂಡು ಎಲ್ಲರೂ ಸಂತೋಷ ಪಡುತ್ತಾರೆ. ತಥೋ ದೇವಾದದುಸ್ತಸ್ಯೈ ಸ್ವಾನಿಸ್ವಾನ್ಯಾಯುಧಾನಿ ಚ ಶೂಲಂ ಶೂಲಾದ್ವಿನಿಷ್ಕೃಷ್ಯ ದದೌ ತಸ್ಯೈ ಪಿನಾಕಧೃಕ್ ಚಕ್ರಂ ಚ ದತ್ತವಾನ್ ಕೃಷ್ಣಃ ಸಮುತ್ಪಾಟ್ಯ ಸ್ವಚಕ್ರತಃ ಶಂಖಂ ಚ ವರುಣಃ ಶಕ್ತಿಂ ದದೌ ತಸ್ಯೈ ಹುತಾಶನಃ ಮಾರುತೋ ದತ್ತವಾಂಶ್ಚಾಪಂ ಬಾಣಪೂರ್ಣೆ ತಥೇಷುಧಿ. ದೇವಿಯನ್ನು ಕಂಡು ಸಂತೋಷ ಹೊಂದಿದಂತಹ ದೇವತೆಗಳು, ತ್ರಿಮೂರ್ತಿಗಳು ತಮ್ಮ ತಮ್ಮ ಆಯುಧಗಳನ್ನು ಸಮರ್ಪಿಸಿದರು. ಈಶ್ವರನು ತನ್ನ ತ್ರಿಶೂಲದಿಂದ ಮತ್ತೊಂದು ತ್ರಿಶೂಲವನ್ನು ಹೊರಸೆಳೆದು ಆಕೆಗೆ ಇತ್ತನು. ವಿಷ್ಣುವು ತನ್ನ ಚಕ್ರದಿಂದ ಮತ್ತೊಂದು ಚಕ್ರವನ್ನು ಹೊರಸೆಳೆದು ಆಕೆಗೆ ಸಮರ್ಪಿಸಿದನು. ಮತ್ತು ವರುಣನು ಶಂಖವನ್ನು, ಅಗ್ನಿಯು ಶಕ್ತ್ಯಾಯುಧವನ್ನು ಆಕೆಗೆ ಇತ್ತರು. ವಾಯುವು ಬಿಲ್ಲನ್ನು ಮತ್ತು ಬಾಣಗಳಿಂದ ತುಂಬಿರುವ 2 ಬತ್ತಳಿಕೆಗಳನ್ನು ಸಮರ್ಪಿಸಿದನು. ವಜ್ರಮಿಂದ್ರಃ ಸಮುತ್ಪಾಟ್ಯ ಕುಲಿಶಾದಮರಾಧಿಪಃ ದದೌ ತಸ್ಯೈ ಸಹಸ್ರಾಕ್ಷೋ ಘಂಟಾಮೈರಾವತಾದ್ಗಜಾತ್ ಕಾಲದಂಡಾದ್ಯಮೋ ದಂಡಂ ಪಾಶಂ ಚಾಂಬುಪತಿರ್ದದೌ ಪ್ರಜಾಪತಿಶ್ಚಾಕ್ಷಮಾಲಾಂ ದದೌ ಬ್ರಹ್ಮಾ ಕಮಂಡಲುಂ ಸಮಸ್ತರೋಮಕೂಪೇಷು ನಿಜರಶ್ಮೀನ್ ದಿವಾಕರಃ ಕಾಲಶ್ಚ ದತ್ತವಾನ್ ಖಡ್ಗಂ ತಸ್ಯೈ ಚರ್ಮ ಚ ನಿರ್ಮಲಂ ಕ್ಷೀರೋದಾಶ್ಚಮಲಂ ಹಾರಮಜರೆ ಚ ತಥಾಂಬರೆ ಚೂಡಾಮಣಿಂ ತಥಾ ದಿವ್ಯಂ ಕುಂಡಲೆ ಕಟಕಾನಿ ಚ ಅರ್ಧಚಂದ್ರಂ ತಥಾ ಶುಭ್ರಂ ಕೇಯೂರಾನ್ ಸರ್ವಬಾಹುಷು ನೂಪುರೌ ವಿಮಲೌ ತದ್ವದ್ಗ್ರೈವೇಯಕಮನುತ್ತಮಂ ಅಂಗುಲೀಯಕರತ್ನಾನಿ ಸಮಸ್ತಾಸ್ವಂಗುಲೀಷು ಚ ವಿಶ್ವಕರ್ಮಾ ದದೌ ತಸ್ಮೈ ಪರಶುಂ ಚಾತಿ ನಿರ್ಮಲಂ ಅಸ್ತ್ರಾಣ್ಯನೇಕರೂಪಾಣಿ ತಥಾ ಭೇದ್ಯಂ ಚ ದಂಶನಂ ಅಮ್ಲಾನ ಪಂಕಜಾಂ ಮಾಲಾಂ ಶಿರಸ್ಯುರಸಿ ಚಾಪರಾಂ. ದೇವಾಧಿಪನು ಸಹಸ್ರನಯನನೂ ಆದ ಇಂದ್ರನು ತನ್ನ ವಜ್ರಾಯುಧದಿಂದ ಮತ್ತೊಂದು ವಜ್ರಾಯುಧವನ್ನು, ಐರಾವತ ಆನೆಯಿಂದ ಗಂಟೆಯನ್ನು ಸೆಳೆದು ಆಕೆಗೆ ಅರ್ಪಿಸಿದನು. ಯಮನು ತನ್ನ ಕಾಲದಂಡದಿಂದ ದಂಡವನ್ನು, ಜಲಾಧಿಪತಿಯು ತನ್ನ ಪಾಶವನ್ನು, ಪ್ರಜಾಪತಿಯು ತನ್ನ ಅಕ್ಷಮಾಲೆಯನ್ನು, ಬ್ರಹ್ಮನು ಕಮಂಡಲುವನ್ನು ಕೊಟ್ಟನು. ಸೂರ್ಯನು ಆಕೆಯ ಪ್ರತಿ ರೋಮಕೂಪದಲ್ಲಿಯೂ ತನ್ನ ರಶ್ಮಿಗಳನ್ನು ತುಂಬಿದನು. ಕಾಲನು ಖಡ್ಗವನ್ನು ಮತ್ತು ನಿರ್ಮಲವಾದ ಚರ್ಮವನ್ನು ಕೊಟ್ಟನು. ಕ್ಷೀರಸಾಗರದ ಅಭಿಮಾನಿ ದೇವತೆಯು ಆಕೆಗೆ ಶುದ್ಧವಾದ ಹಾರ, ಹೊಸದಾದ 2 ಬಟ್ಟೆಗಳು, ದಿವ್ಯವಾದ ಚೂಡಾಮಣಿ, 2 ಕರ್ಣಕುಂಡಲಗಳು, ಕಡಗಗಳು, ಶುಭ್ರವಾದ ಅರ್ಧಚಂದ್ರ, ಎಲ್ಲ ಬಾಹುಗಳಿಗೂ ಕೇಯೂರಗಳು, ನಿರ್ಮಲವಾದ ಕಾಲುಗೆಜ್ಜೆಗಳೆರಡು, ಹಾಗೆಯೇ ಅತ್ಯುತ್ತಮವಾದ ಕಂಠಾಭರಣ, ಎಲ್ಲ ಬೆರಳುಗಳಿಗೂ ರತ್ನದುಂಗುರಗಳು ಇವುಗಳನ್ನು ಕೊಟ್ಟನು. ವಿಶ್ವಕರ್ಮನು ಆಕೆಗೆ ಅತಿ ನಿರ್ಮಲವಾದ ಕೊಡಲಿಯನ್ನು, ಅನೇಕ ವಿಧವಾದ ಅಸ್ತ್ರಗಳನ್ನು, ಹಾಗೆಯೇ ಅಭೇದ್ಯವಾದ ದಂಶನವನ್ನು ಕೊಟ್ಟನು. ಸಮುದ್ರ ದೇವತೆಯು ಆಕೆಗೆ ಶಿರಸ್ಸಿನಲ್ಲಿ ಮತ್ತು ಎದೆಯಲ್ಲಿ ಧರಿಸಲಾಗುವಂತಹ ಬಾಡದ ಪದ್ಮಮಾಲೆಯನ್ನು ಕೊಟ್ಟನು ಮತ್ತು ಅತಿ ಸುಂದರವಾದ ಮತ್ತೊಂದು ಕಮಲವನ್ನೂ ಅರ್ಪಿಸಿದನು. ಅದದಜ್ಜಲಧಿಸ್ತಸ್ಯೈ ಪಂಕಜಂ ಚಾತಿ ಶೋಭನಂ ಹಿಮವಾನ್ ವಾಹನಂ ಸಿಂಹಂ ರತ್ನಾನಿ ವಿವಿಧಾನಿ ಚ ದದಾವ ಶೂನ್ಯಂ ಸುರಾಯ ಪಾನಪಾತ್ರಂ ಧನಾಧಿಪಃ ಶೇಷಶ್ಚ ಸರ್ವನಾಗೇಶೋ ಮಹಾಮಣಿ ವಿಭೂಷಿತಂ ನಾಗಹಾರಂ ದದೌ ತಸ್ಯೈ ಧತ್ತೇಯಃ ಪೃಥಿವೀಮಿಮಾಂ ಅನ್ಯೈರಪಿ ಸುರೈರ್ದೇವಿ ಭೂಷಣೈರಾಯುಧೈಸ್ತಥಾ
ಸಮ್ಮಾನಿತಾನನಾದೋಚೈಃ ಸಾಟ್ಟಹಾಸಂ ಮುಹುರ್ಮುಹುಃ ತಸ್ಯಾನಾದೇನ ಘೋರೇಣ ಕೃತ್ಸ್ನಮಾಪೂರಿತಂ ನಭಃ. ಹಿಮವಂತನು ವಾಹನಯೋಗ್ಯವಾದ ಸಿಂಹವನ್ನು ವಿವಿಧ ರತ್ನಗಳನ್ನು ಕೊಟ್ಟನು. ಕುಬೇರನು ಎಂದಿಗೂ ಬರಿದಾಗದ ಸುರಾಪಾತ್ರೆಯನ್ನಿತ್ತನು. ಈ ಪೃಥ್ವಿಯನ್ನು ಧರಿಸುವ ಮತ್ತು ಎಲ್ಲ ನಾಗರಿಗೂ ಒಡೆಯನಾದ ಶೇಷನು ಮಹಾಮಣಿಗಳಿಂದ ಅಲಂಕೃತವಾದ ನಾಗಹಾರವೊಂದನ್ನು ಅರ್ಪಿಸಿದನು. ಹೀಗೆ ಇತರ ದೇವತೆಗಳಿಂದಲೂ ಆಯುಧಭೂಷಣಗಳನ್ನು ಒಪ್ಪಿಸಿ ಗೌರವಿಸಲ್ಪಟ್ಟ ದೇವಿಯು ಅಟ್ಟಹಾಸ ಮಾಡುತ್ತಾ ಪುನಃ ಪುನಃ ಗಟ್ಟಿಯಾಗಿ ಗರ್ಜಿಸಿದಳು. ಆಕೆಯ ಘೋರವಾದ ನಾದದಿಂದ ಆಕಾಶವು ಸಂಪೂರ್ಣವಾಗಿ ತುಂಬಿಹೋಯಿತು. ಅಮಾಯತಾತಿ ಮಹತಾ ಪ್ರತಿಶಬ್ದೋ ಮಹಾನಭೂತ್ ಚುಕ್ಷುಭುಃ ಸಕಲಾಲೋಕಾಃ ಸಮುದ್ರಾಶ್ಚ ಕಂಪಿರೇ ಚಚಾಲವಸುಧಾ ಚೇಲುಃ ಸಕಲಾಶ್ಚ ಮಹೀಧರಾಃ ಜಯೇತಿ ದೇವಾಶ್ಚ ಮುದಾ ತಾಮೂಚುಃ ಸಿಂಹವಾಹಿನೀಂ. ಆಕಾಶದಲ್ಲಿ ಹಿಡಿಯಲಾರದ ಆ ಗರ್ಜನೆಯ ಧ್ವನಿಯಿಂದ ದೊಡ್ಡ ಪ್ರತಿಧ್ವನಿ ಉಂಟಾಯಿತು. ಎಲ್ಲ ಲೋಕಗಳು ಕ್ಷೋಭೆಗೊಂಡವು ಮತ್ತು ಸಮುದ್ರಗಳು ಚಲಿಸಿದವು. ಭೂಮಿಯು ಚಲಿಸಿತು ಮತ್ತು ಎಲ್ಲ ಪರ್ವತಗಳೂ ಚಲಿಸಿದವು. ದೇವತೆಗಳು ಆ ಸಿಂಹವಾಹಿನಿಯನ್ನು ಕುರಿತು ಸಂತೋಷದಿಂದ ಜಯಕಾರ ಮಾಡಿದರು.